ಬ್ಯಾಕ್ ನಾಗಮಂಗಲದಲ್ಲಿ ಬಂಧಿತರ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಠಾಣೆ ಮುಂದೆ ಬೆಳಗ್ಗಿನಿಂದಲೂ ಕೂತು ನಮ್ಮ ಮನೆ ಮಕ್ಕಳನ್ನ ತೋರಿಸಿ ಯಾವ ಕಾರಣ ಕರ್ಕೊಂಡು ಹೋಗಿದ್ದೀರಿ, ಎರಡೂ ಕೋಮ್ನವರು, ಇಲ್ಲಿ ಎರಡೂ ಗುಂಪಿನವರು ಕೂಡ ಬೆಳಗ್ಗಿನಿಂದಲೂ ಠಾಣೆಯ ಮುಂದೆ ಜಮಾಯಿಸಿದ್ರು. ಇನ್ನು ಈ ಕುಟುಂಬಸ್ಥರನ್ನ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರನ್ನ ಮನವೊಲಿಸಲಿಕ್ಕೆ ಅಂತ ಹೇಳಿ ಅಲ್ಲಿಗೆ ಬಂದ್ರು ಉಸ್ತುವಾರಿ ಸಚಿವರು ಚಲುವರಾಯಸ್ವಾಮಿ ಅವರು. ಮಹಿಳೆಯರು ತರಾಟೆಗೆ ತೆಗೆದುಕೊಂಡ್ರು. ಯಾಕೆ ಮಾಡಬಾರ್ದು ಇಲ್ಲಿ ಮೆರವಣಿಗೆ, ಆ ರೋಡ್ ನಲ್ಲಿ ಯಾಕೆ ಮಾಡಬಾರ್ದಾಗಿತ್ತು ಮೆರವಣಿಗೆ, ಅದೇನು ಅವ್ರ ಅಪ್ಪನ ರೋಡ? ನೇರವಾಗಿ ಪ್ರಶ್ನೆ ಕೇಳಿದ್ರು ಮಹಿಳೆಯರು. ಕೇಳಿಸ್ಕೊಳ್ಳಿ ಹೇಗಿತ್ತು ಆ ಸಂದರ್ಭ ಅಂತ. ಮಾಧ್ಯಮಗಳ ಮುಂದೆ ಚಲುವರಾಯಸ್ವಾಮಿ ಅವರು ಹೇಳ್ತಾರೆ, ಎರಡೂ ಧರ್ಮದಲ್ಲೂ ಕೂಡ ಕಿಡಿಗೇಡಿಗಳಿರೋ ಸಾಧ್ಯತೆ ಇದೆ. ಈ ಮಹಿಳೆಯರ ಮುಂದೆ ನಿಂತಿದ್ರಲ್ಲ, ಅವಾಗ ಹೇಳ್ಬೇಕಾಗಿತ್ತು, ಇಲ್ಲ ಇಲ್ಲ ನಿಮ್ಮನೆ ಮಕ್ಕಳು ಕೂಡ ಕಿಡಿಗೇಡಿಗಳು, ಹೇಳ್ಬೇಕಾಗಿತ್ತು ಧೈರ್ಯ ಇದ್ದಿದ್ರು. ಈಗ ಕೇಳ್ತಿದ್ದಾರಲ್ಲ, ರೋಡೇನ ಅವರಪ್ಪಂದ, ಅಲ್ಲಿ ಯಾಕೆ ಮೆರವಣಿಗೆ ಮಾಡಬಾರ್ದಾಗಿತ್ತು ಅಂತ ಹೇಳಿ ಚಲುವರಾಯಸ್ವಾಮಿ ಅವರಿಗೆ ಮಹಿಳೆಯರು ಅಲ್ಲಿ ಹೇಳ್ಬೇಕಾಗಿತ್ತು. ಚಲುವರಾಯಸ್ವಾಮಿ ಅವರು, ನಿಮ್ಮ ಮನೆ ಮಕ್ಕಳು ಕೂಡ ಕಿಡಿಗೇಡಿಗಳು, ಅದಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಅಂತ ಹೇಳಿ ಅಲ್ಲಿ ಹೋಗಿ ಸಮಾಧಾನ ಮಾಡೋ ಪ್ರಯತ್ನ ಅಂತೆ. ಅಲ್ಲಿಂದ ಆಚೆ ಬಂದು ಮಾಧ್ಯಮಗಳ ಮುಂದೆ ಹೇಳ್ತಾರೆ, ಇಲ್ಲ ಇಲ್ಲ ಅವರು ಕಿಡಿಗೇಡಿಗಳು, ಎಲ್ಲಾ ಧರ್ಮದಲ್ಲೂ ಕೂಡ ಕಿಡಿಗೇಡಿಗಳಿರ್ತಾರೆ. ಇಲ್ಲೊಂಥರ, ಮಹಿಳೆಯರ ಮುಂದೊಂಥರ, ಜನರ ಮುಂದೊಂಥರ, ಮಾಧ್ಯಮಗಳ ಕ್ಯಾಮ್ರಾ ಮುಂದೊಂಥರ. ಇದು ನಮ್ಮ ರಾಜಕೀಯ ಪ್ರತಿನಿಧಿಗಳ ಎರಡೆರಡು ಮುಖ. ನಾಗಮಂಗಲ ಗಲಭೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಡ್ತಾ ಇದ್ದಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಪೆಟ್ರೋಲ್ ಬಾಂಬ್ ಎಸೆಯೋದು ಸಣ್ಣ ವಿಚಾರನಾ, ಮಚ್ಚು ಲಾಂಗ್ ಬೀಸೋದು ಚಿಕ್ಕ ವಿಚಾರನಾ, ನಾನು ಬೆಂಕಿ ಹಚ್ಚೋ ಕೆಲಸ ಮಾಡಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕೇಳಿಸ್ಕೊಳ್ಳಿ ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ. ಹೆಚ್ಚು ಅಂಗಡಿಗಳಿಗೆ ಬೆಂಕಿ ಇಟ್ಟು, ಟೂ ವೀಲರ್ ಶೋರೂಮ್ಗಳಿರ್ಬೋದು, ಬಟ್ಟೆ ಅಂಗಡಿ ಇರ್ಬೋದು, ದಿನಸಿ ಅಂಗಡಿಗಳಿರ್ಬೋದು, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರ ಬದುಕಿನ ಮೇಲೆ ಚೆಲ್ಲಾಟ ಆಡಿರ್ತಕ್ಕಂಥ ಒಂದು ಘಟನೆಯನ್ನು ರಾಜ್ಯದ ಗೃಹ ಸಚಿವ ಅದೇನು ಅಂತ ಏನು ದೊಡ್ಡ ಘಟನೆ ಅಲ್ಲ, ಒಂದು ಸಣ್ಣ ಘಟನೆ ಅಂತೇಳಿ ಲಘುವಾಗಿ ಹೇಳಿಕೆ ಕೊಡ್ತಕ್ಕಂಥ ಇಂಥ ಒಬ್ಬ ಗೃಹ ಸಚಿವ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಭಾಳ ದುರದೃಷ್ಟಕರ. ಸುಮಾರು 1.5 ಕೋಟಿ 2 ಕೋಟಿ ಆ ಒಂದು ವಸ್ತುಗಳೇನಿತ್ತು ಅವನ ಶೋರೂಮ್ನಲ್ಲಿ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ಅವನ ಬದುಕೇನಾಗಬೇಕು? ಇದು ಸಣ್ಣ ಘಟನೆ. ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥದ್ದು ಸಣ್ಣ ಘಟನೆನ, ತಲವಾರುಗಳನ್ನು ಬೀದಿಲಿ ಹಿಡ್ಕೊಂಡು ಓಡಾಡ್ತಕ್ಕಂಥದ್ದು ಸಣ್ಣ ಘಟನೆನ. ಇದು ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಹಿಂದೂ ಧರ್ಮದವರನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ನೋ ಚರ್ಚೆ ಜೋರಾಗಿದೆ. ನಾಗಮಂಗಲದಲ್ಲಿ ಗಲಭೆ ಹಿಂದೆ ಕಿಡಿಗೇಡಿಗಳ ಕೈವಾಡ ಇದೆ. ಮುಸಲ್ಮಾನ್ ಸಮಾಜದಲ್ಲೂ ಕಿಡಿಗೇಡಿಗಳಿದ್ದಾರೆ, ಹಿಂದೂ ಧರ್ಮದಲ್ಲೂ ಕೂಡ ಕಿಡಿಗೇಡಿಗಳಿದ್ದಾರೆ. ಇದು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಹೇಳಿಕೆ. ಕೇಳಿಸ್ಕೊಳ್ಳಿ ಬಾಲಕೃಷ್ಣ ಅವರ ಪ್ರತಿಕ್ರಿಯೆ ಹೇಗಿತ್ತು ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂತ. ಎಲ್ಲರೂ ಮಾಡೋದಿಲ್ಲ, ಕೆಲವರು ಕಿಡಿಗೇಡಿಗಳಿರ್ತಾರೆ, ಅದನ್ನು ಮಾಡಲೇಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿರ್ತಕ್ಕಂಥದ್ದು. ಎಲ್ಲ ಧರ್ಮದಲ್ಲೂ ಇದ್ದಾರೆ ಕಿಡಿಗೇಡಿಗಳು. ಹಿಂದೂ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ, ಬೇರೆ ಧರ್ಮದಲ್ಲೂ ಕಿಡಿಗೇಡಿಗಳಿದ್ದಾರೆ. ಈ ಕಿಡಿಗೇಡಿಗಳಿಂದ ಧರ್ಮದ ಮಧ್ಯೆ ಗಲಾಟೆ ಆಗ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಆಗ್ತದೆ. ಅದಕ್ಕೆ ಯಾರು ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಅದಕ್ಕಾಗಲೇ ಗಮನ ಹರಿಸಿದ್ದಾರೆ. ಕುಮಾರಸ್ವಾಮಿಯವರೀಗ BJP ಅವ್ರ ಜೊತೆ ಸೇರಿಕೊಂಡಿರೋದ್ರಿಂದ ಮಾತು ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರೀಗ ಅದನ್ನ ಮಾತು ಹೇಳಲೇಬೇಕು. ಮೊದಲು ಅವ್ರ ತಂದೆಯವ್ರು ಏನು ಹೇಳಿದ್ರು ಅಂತ ಜ್ಞಾಪಿಸ್ಕೊಳ್ಳಿ. ನಾನು ಮುಸಲ್ಮಾನಾಗಿ ಹುಟ್ಟಬೇಕು ಮುಂದಿನ ಜನ್ಮ ಅಂತಿದ್ರೆ ಅಂತೇಳಿ ಹೇಳಿದ್ದನ್ನು ಮರ್ತುಬಿಟ್ಟು ಅವ್ರಿಗೆ ಕುಮಾರಸ್ವಾಮಿ ಅಂತ ಕಾಣುತ್ತೆ. ಕುಮಾರಸ್ವಾಮಿಯವರು ಏನೋ ಈ ಬೆಂಕಿ ಎತ್ಕೊಂಡಿರ್ತಕ್ಕಂಥ ಶೆಡ್ಡಲ್ಲಿ ಇದನ್ನು ಇರಿಯೋದು ಬೇಡ, ಕಡ್ಡಿ ಇರಿಯೋದು ಬೇಡ ಅಂತೇಳಿ ಅವ್ರಿಗೆ
ಎಲ್ಲಿ ನಡೆದ್ರು ಕೂಡ ತಪ್ಪು ಮಾಡೋದು ತಪ್ಪೇ. ಅದು ಕುಮಾರಸ್ವಾಮಿ ಅವರು ಇದನ್ನು ಈ ವಿಚಾರದಲ್ಲಿ ಬೆಳೆ ಬೇಯಿಸ್ಕೊಳ್ಳೋದು ತಪ್ಪು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಮೊದಲೆಲ್ಲ ಅವರೇ ಓಲೈಸಕ್ಕೆ ಹೊಂಟಿರಲಿಲ್ವ, ಎಲ್ಲ ಮುಸಲ್ಮಾನ್ ಬಂದವ್ರನ್ನ ಓಲೈಸಕ್ಕೆ ಹೊಂಟಿರಲ್ವ ಅವರು? ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾಗಮಂಗಲ ಗಲಭೆ ಸಣ್ಣ ಗಲಭೆ ಅಂತಾರೆ. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವ್ರದ್ದು ಬೇರೆನೇ ಮಾತು. ಅವ್ರ ಪ್ರಕಾರ ದೊಡ್ಡ ಗಲಾಟೆ. ಈಗ ನಾವು ಪರಮೇಶ್ವರ್ ಅವ್ರ ಮಾತನ್ನು ನಂಬೋದಾ ಅಥವಾ ಚಲುವರಾಯಸ್ವಾಮಿ ಅವ್ರ ಮಾತು ನಂಬೋದಾ? ಪರಮೇಶ್ವರ್ ಅವ್ರ ಪ್ರಕಾರ ಸಣ್ಣ ಘರ್ಷಣೆ, ಚಲುವರಾಯಸ್ವಾಮಿ ಅವ್ರ ಪ್ರಕಾರ ದೊಡ್ಡ ಗಲಾಟೆ. ಸಚಿವರಿಂದಲೇ ಗಲಭೆ ಬಗ್ಗೆ ತದ್ವಿರುದ್ಧ ಹೇಳಿಕೆಗಳು. ಹಿಂದೂ ಮುಸಲ್ಮಾನರು ಶಾಂತಿಯಿಂದ ವರ್ತಿಸಬೇಕು ಅಂತ ಚಲುವರಾಯಸ್ವಾಮಿ ಅವರು ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಕೇಳಿಸ್ಕೊಳ್ಳಿ ಜಿಲ್ಲಾ ಉಸ್ತುವಾರಿ ಸಚಿವರ ಮಾತು. ಸೊ ಅದನ್ನು ಹೇಳ್ತೀನಿ, ಬಂದೋಬಸ್ತ್ ಮಾಡಲಿ, ಬಟ್ ಆದರೆ ಯಾರೂ ಸಹ ಪ್ರವೋಕ್ ಆಗಬಾರ್ದು. ಈಗ ಮುಸ್ಲಿಂ ಬಂಧುಗಳು ಯಾವ ರೀತಿ ಸೌಜನ್ಯವು ನಡ್ಕೋಬೇಕು ಅಂತ ನಾವು ಬಯಸ್ತೀವೋ, ನಮ್ಮ ಹಿಂದೂಗಳು ಸಹ ಅದೇ ರೀತಿ ಇನ್ನೊಂದು ಜನಕ್ಕೆ ತೊಂದರೆ ಆಗಿದಂಗೆ ನಡ್ಕೊಳ್ತಕ್ಕ. ಎರಡೂ ಜನ ಶಾಂತಿಯಾಗಿ ಮಾಡಿದಾಗ ಮಾತ್ರ ಈ ಥರದ ಇನ್ಸಿಡೆಂಟ್ ಆಗದೇ ಇರೋ ಕಾರಣ. ಹಿಂದೂ ಮುಸ್ಲಿಂ ಗಲಾಟೆ ಆಗಿದೆ, ದೊಡ್ಡ ಪ್ರಮಾಣದಲ್ಲೇ ಆಗಿದೆ. ಅದಾದ ನಂತರ 30-40 ವರ್ಷ ಆಗಿರಲಿಲ್ಲ. ಈ ಇನ್ಸಿಡೆಂಟು ಸ್ಟಾರ್ಟಿಂಗ್ನಲ್ಲಿ ಇದು ಆಕಸ್ಮಿಕನೇ, ಗೃಹ ಮಂತ್ರಿ ಹೇಳಿದಾಗೆ ಆಕಸ್ಮಿಕ ಆದದ್ದು ದೊಡ್ಡ ಪ್ರಮಾಣದಲ್ಲಿ ಇನ್ಸಿಡೆಂಟ್ ಆಗಿದೆ. ಇದು ಸದ್ಯಕ್ಕೆ 2 ಅವರ್ಸ್ ಒಳಗಡೆ ಕಂಟ್ರೋಲಿಗೆ ಬಂದಿದೆ. ಈಗ ಸಂಪೂರ್ಣ ನೀವೇ ನೋಡಿದ್ದೀರಾ, ನಿಯಂತ್ರಣ ಇದೆ, ಪೀಸ್ಫುಲ್ ಇದೆ. ಸೊ ಇವತ್ತಿಂದನೇ ನಾವು ಸಹಕಾರ ಕೊಟ್ಟರೆ ಬಹುಶಃ ಈ ಕ್ಷಣದಿಂದನೇ ಜನ ಎಲ್ಲ ಆರಾಮಾಗಿ ಓಡಾಡ್ಬೋದು. ಏನು ಅನಾಹುತ ಆಗಿದೆ ಅದನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ಪರಿಹಾರ. ನಿನ್ನೆ ಸಂಜೆ ಶುರುವಾದ ಈ ಘರ್ಷಣೆಯಲ್ಲಿ ಕೆಲ ಪುಂಡರು ಸಿಕ್ಕವರ ಮನೆಗೆ ನುಗ್ಗಿ ರಸ್ತೆಯಲ್ಲಿ ಸಿಕ್ಕವರ ಮೇಲೆ ಅಟ್ಯಾಕ್ ಮಾಡೋಕೆ ಪ್ರಾರಂಭ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಾಗಮಂಗಲದ ಮಹಿಳೆಯೊರ್ವರು ಪುಂಡರ ವಿರುದ್ಧವಾಗಿ ಸೆಟೆದು ನಿಂತಿದ್ದಾರೆ. ಆ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮನೆಗಳಿಗೆ ನುಗ್ಗಲು ಯತ್ನಿಸಿದ ಪುಂಡರು ಲಾಂಗು, ಮಚ್ಚು, ದೊಣ್ಣೆ ಜೊತೆ ಆಗಮಿಸಿದ್ರು. ನೂರಾರು ಕಿಡಿಗೇಡಿಗಳನ್ನ ಅಟ್ಟಾಡಿಸಿದ ಜನ. ಎಸ್, ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ಪುಂಡರು ಗಲಾಟೆ ನಡೆಸಿದ್ರು. ಸಿಕ್ಕಲ್ಲಿ ಬೆಂಕಿ ಹಚ್ಚಿದ್ರು, ಕಲ್ಲು ತೂರಾಟ ನಡೆಸಿ ಅಟ್ಟಹಾಸ ಮೆರೆದಿದ್ರು. ಆಗ ನಾಗಮಂಗಲದ ಒಂದು ಏರಿಯಾಗೆ ಇದ್ದಕ್ಕಿದ್ದಂತೆ ನೂರಾರು ಪುಂಡರು ಲಾಂಗು, ಮಚ್ಚು ಹಿಡ್ಕೊಂಡು ಬಂದು ಮನೆಗಳಿಗೆ ನುಗ್ಗೋಕೆ ಯತ್ನಿಸಿದ್ದಾರೆ. ಆಗ ಸ್ಥಳೀಯರು ತಮ್ಮ ತಾಕತ್ ತೋರಿಸಿದ್ದಾರೆ. 9-10 ಗಂಟೆ ಸಹ. ಎಷ್ಟು ಜನ ಬಂದಿದ್ರು? ಶುರುವಾಗಿತ್ತು 10 ಗಂಟೆಯಲ್ಲಿ, 11 ಗಂಟೆ ರಾತ್ರಿ 12 ಗಂಟೆ ತಕ್ಕಲು ಗಲಾಟೆನೇ ಇಲ್ಲಿ. ತಲ್ವಾರ್ ಹಿಡ್ಕೊಂಡು ಬಂದಿದ್ರಂತೆ, ಹೌದಾ? ಎಲ್ಲ ಬರೇ ಮಚ್ಚು, ಲಾಂಗು, ದೊಣ್ಣೆ ಅವೆಲ್ಲ. ತಾವೆಲ್ಲ ಓಡಿಸಿದ್ರಾ? ನಾವೊಂದು 50 ಜನ ಹೆಂಗಸರು ಗಂಡಸರು ಎಲ್ಲ ಓಡಿಸಿದ್ವಿ. ಮನೆ ಹತ್ರ ಬರಲಿಲ್ಲ, ಬೈಕ್ ತಗೊಂಡು ಹಿಂಗೆ ಓಡೋಕೆ ಹೋದ್ರಲ್ಲ, ಅವಾಗ ಓಡಿಸ್ತು. ಏನು ಹುಡುಗರಂತೆ, ಹೌದಾ? ಎಲ್ಲ ಈ ವಯಸ್ಸು ಬಡ್ಡ ಹುಡುಗರಣ್ಣ, 15-20 ವರ್ಷ ಎಲ್ಲ. ಅಷ್ಟೇನೆ, ಒಂದು 200-300 ಜನ. ತಲ್ವಾರ್ ತಂದವರನ್ನ ಅಟ್ಟಾಡಿಸಿದ ಜನ. ನಿನ್ನೆ ರಾತ್ರಿ ಕಿಡಿಗೇಡಿಗಳು ರಸ್ತೆ ಮಧ್ಯೆ ಬೆಂಕಿ ಹಚ್ಚಿದ್ರು. 100-200 ಪುಂಡರು ಏಕ್ದಮ್ ಏರಿಯಾದಲ್ಲಿ ಗಲಾಟೆ ಆರಂಭಿಸಿದ್ರು. ಮುಖ ಕಾಣದಂತೆ ಬಟ್ಟೆ ಕಟ್ಟಿಕೊಂಡು ಬಂದಿದ್ದರಂತೆ. ಆಗ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳು ಗುಂಪನ್ನ ಅಟ್ಟಾಡಿಸಿ ಓಡಿಸಿದ್ದಾರೆ. ಇಲ್ಲಿ ಯಾರನ್ನ ನಾವು ಇದಾಕಿರಲ್ಲ ಸಹ ನಾವು ನೋಡಕ್ಕಾಗಲ್ಲ. ಏನ್ ಹಾಕಿದ್ರು ಮುಖಕ್ಕೆ? ಬಟ್ಟೆಗಳು ಹಿಂಗ್ ಕಪ್ಪು ಕಟ್ಕೊಂಡಿದ್ರು. ಈ ಕತ್ಲೆ ಕರೆಂಟ್ ಇಲ್ಲ, ನೋಡಕ್ಕೆ ಅವ್ರು ಸಾಧ್ಯ ಇಲ್ಲ, ಯಾರು ಅಂತ ಗುರ್ತಿಡಿಯಕ್ಕೂ ಆಗಲ್ಲ. ಅವಾಗ 4-5 ಜನ ಹಂಗ್ ಬಂದ್ರು. ಅವಾಗ ನಾವು ಹೆಂಗಸರು ಮಕ್ಕಳೆಲ್ಲ ಓಡಿಸ್ಕೊಂಡ್ಬಂದು. ನಿನ್ನೆ ಕಿಡಿಗೇಡಿಗಳು ನಡೆಸಿದ ಗಲಭೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಒಟ್ಟಿನಲ್ಲಿ ಪುಂಡರನ್ನ ಅಟ್ಟಾಡಿಸಿ ಓಡಿಸಿ ಜೀವ ಉಳಿಸಿಕೊಂಡಿದ್ದಾರೆ. ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.